ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದಲ್ಲಿ ಕಲಾವಿದರಾಗಿ ಮಾತ್ರ ಅಭಿನಯವನ್ನು ಮಾಡದೆ ದೂರದೃಷ್ಟಿಯ ವ್ಯಕ್ತಿತ್ವವಾಗಿ, ದೂರದೃಷ್ಟಿಯ ಸಿನಿ ವ್ಯಕ್ತಿತ್ವವಾಗಿ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ತನ್ನದೇ ಆಗಿರ್ತಕ್ಕಂತಹ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಅಂತಹ ಅಪರೂಪದ ಕಲಾವಿದರಲ್ಲಿ ಒಬ್ಬರು ಪ್ರಚಂಡ ಕುಳ್ಳ, ಹಾಸ್ಯ ಸಾಮ್ರಾಟ ಎಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತಹ ದ್ವಾರಕೀಶ್ ರವರು ಸರಿಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡಿ ಸುಮಾರು 50ಕ್ಕೂ ಹೆಚ್ಚಿನ ಸಿನಿಮಾಗಳನ್ನು ನಿರ್ಮಿಸಿರ್ತಕ್ಕಂತಹ ಈ ಮಹಾನ್ ಕಲಾವಿದನ ಜೀವನ ಯಾವ ರೀತಿಯಾಗಿತ್ತು? ಒಬ್ಬ ಸಾಮಾನ್ಯವಾಗಿರ್ತಕ್ಕಂತಹ ಯುವಕನಾಗಿ ಆರಂಭಿಸಿರ್ತಕ್ಕಂತಹ ಇವರ ಜೀವನ ಪಯಣವು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಇತಿಹಾಸವನ್ನು ನಿರ್ಮಿಸಿದ್ದು ಹೇಗೆ? ಬನ್ನಿ, ದ್ವಾರಕೀಶ್ ರವರ ಜೀವನದ ಯಾನವನ್ನು ಈ ವಿಡಿಯೋದ ಉದ್ದಗಲಕ್ಕೂ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ನೀವೇನಾದರೂ ದ್ವಾರಕೀಶ್ ರವರ ಅಭಿಮಾನಿಗಳೇ ಆಗಿದ್ದರೆ, ನೀವೇನಾದರೂ ಕನ್ನಡ ಸಿನಿಮಾ ಪ್ರೇಕ್ಷಕರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡೋದನ್ನು ಮಾತ್ರ ಮರೆಯಬೇಡಿ. ದ್ವಾರಕೀಶ್ ರವರ ಮೂಲ ಹೆಸರು ಬಂದು ಬಂಗಾರಡಿ ಸಂಜೀವ ದ್ವಾರಕನಾಥ್ ಅಂತ. ಅವರು 1942 ಆಗಸ್ಟ್ 19ರಂದು ನಮ್ಮ ಮೈಸೂರು ಜಿಲ್ಲೆಯ ಹುಣಸೂರು ಗ್ರಾಮದಲ್ಲಿ ಜನಿಸ್ತಾರೆ. ಬಾಲ್ಯದಿಂದಲೇ ಅವರಿಗೆ ನಟನೆ ಮತ್ತು ಮನೋರಂಜನೆಯ ಮೇಲೆ ಅಪಾರವಾಗಿರ್ತಕ್ಕಂತಹ ಆಸಕ್ತಿ ಇತ್ತು. ಆರ್ಥಿಕವಾಗಿ ಸಣ್ಣ ಕುಟುಂಬದಲ್ಲೇ ಬೆಳೆದಂತಹ ಇವರು ದೊಡ್ಡ ಕನಸನ್ನೇ ಕಂಡುಕೊಂಡಿದ್ರು. ದ್ವಾರಕೀಶ್ ರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಹುಣಸೂರು ಗ್ರಾಮದಲ್ಲಿ ಮುಗಿಸ್ತಾರೆ. ಬಾಲ್ಯದಿಂದಲೇ ಅವರು ಅಭಿನಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅಭಿನಯವನ್ನ ಮತ್ತಷ್ಟು ಉಲ್ಬಣಗೊಳಿಸುವಂತಹ ಕೆಲಸವನ್ನ ಮಾಡುತ್ತಾ ಮುಂದುವರಿಯುತ್ತಾರೆ. 1964ರಲ್ಲಿ ಬಿಡುಗಡೆ ಕಂಡಿರ್ತಕ್ಕಂತಹ ವೀರ ಸಂಕಲ್ಪ ಎನ್ನುವಂತಹ ಚಿತ್ರದ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಆರಂಭದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಿದ್ದಂತಹ ಇವರು ತಮ್ಮ ಕಾಮಿಡಿ ಟೈಮಿಂಗ್ನಿಂದ ಎಲ್ಲರ ಮನಸ್ಸನ್ನು ಸೆಳೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅದ್ಭುತವಾಗಿರ್ತಕ್ಕಂತಹ ನಟನೆಯ ಮುಖಾಂತರ, ಅದ್ಭುತವಾಗಿರ್ತಕ್ಕಂತಹ ಹಾಸ್ಯ ನಟನೆಯ ಮುಖಾಂತರ ಕನ್ನಡ ಪ್ರೇಕ್ಷಕರ ಮನಸ್ಸನ್ನು ಸೆಳೆಯುವಂತಹ ಕೆಲಸವನ್ನು ದ್ವಾರಕೀಶ್ ರವರು ಮಾಡುತ್ತಾ ಮುಂದುವರಿಯುತ್ತಾರೆ. ತದನಂತರದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಕನ್ನಡದ ಹಾಸ್ಯ ನಟರ ಪೈಕಿ ಅಗ್ರಗಣ್ಯವಾಗಿರ್ತಕ್ಕಂತಹ ಸ್ಥಾನಕ್ಕೆ ತಲುಪುತ್ತಾರೆ. ದ್ವಾರಕೀಶ್ ರವರು ನಿರ್ಮಾಪಕರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಕೇವಲ ಹಾಸ್ಯ ನಟನೆಗೆ ಮಾತ್ರ ಸೀಮಿತವಾಗಿರದೆ ಅಥವಾ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಿರುವಂತಹ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾತ್ರ ಮಾಡುತ್ತಾ ಮುಂದುವರಿಯದೆ ತನ್ನದೇ ಆಗಿರ್ತಕ್ಕಂತಹ ನಿರ್ಮಾಣ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮುಖಾಂತರ ಎಷ್ಟೋ ಲಕ್ಷಾಂತರ ಜನರ ಬಾಳಿಗೆ ಬೆಳಕಾಗಿರುವಂತಹ ನಿರ್ದೇಶನವೂ ಕೂಡ ಉಂಟು. ಈ ಮುಖಾಂತರ ಅವರು ಕನ್ನಡ ಚಿತ್ರರಂಗದಲ್ಲಿ ಕೇವಲ ಹಾಸ್ಯ ನಟನಾಗಿ ಮಾತ್ರ ಗುರುತಿಸಿಕೊಳ್ಳದೆ ಅವರು ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಣಕ್ಕೂ ಕೂಡ ಕೈ ಹಾಕಿ ನಿರ್ಮಾಣದಲ್ಲಿಯೂ ಕೂಡ ಅತ್ಯಂತ ಯಶಸ್ಸನ್ನು ಕಂಡುಕೊಂಡಿದ್ರು. ಅವರ ನಿರ್ಮಾಣ ಸಂಸ್ಥೆ ಬಂದು ದ್ವಾರಕೀಶ್ ಚಿತ್ರ. ಈ ನಿರ್ಮಾಣ ಸಂಸ್ಥೆ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಯಶಸ್ಸನ್ನು ಕಂಡಿರ್ತಕ್ಕಂತಹ ನಿರ್ಮಾಣ ಸಂಸ್ಥೆಗಳ ಪೈಕಿ ದ್ವಾರಕೀಶ್ ಚಿತ್ರ ನಿರ್ಮಾಣ ಸಂಸ್ಥೆಯೂ ಕೂಡ ಒಂದು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ತಮ್ಮ ಸಂಸ್ಥೆಯ ಮುಖಾಂತರ ಹಲವು ಚಿತ್ರಗಳನ್ನು ಬಿಡುಗಡೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಕನ್ನಡದ ಚಿತ್ರಗಳ ಪಟ್ಟಿಯನ್ನು ನಾವು ನೋಡೋದಾಯಿತು ಅಂತಂದರೆ ಮೇಯರ್ ಮುತ್ತಣ್ಣ ಆಗಿರಬಹುದು, ಸಿಂಗಾಪುರದಲ್ಲಿ ರಾಜ ಕುಳ್ಳ, ಗುರು ಶಿಷ್ಯರು ಆಗಿರಬಹುದು. ಗುರು ಶಿಷ್ಯರು ಸಿನಿಮಾ ಅಂತೂ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಚಿತ್ರಗಳ ಪೈಕಿ ಒಂದಾಗಿದೆ. ಆಪ್ತಮಿತ್ರ, ಆಫ್ರಿಕಾದಲ್ಲಿ ಶೀಲಾ, ಹೀಗೆ ಆಪ್ತಮಿತ್ರ ಚಿತ್ರ ಅಂತೂ ಅದು ಇಂದಿಗೂ ಕೂಡ ಅದೆಷ್ಟೋ ಸಿನಿಮಾ ಪ್ರೇಕ್ಷಕರ ನೆಚ್ಚಿನ ಸಿನಿಮಾಗಳ ಪಟ್ಟಿಯಲ್ಲಿ ಒಂದು ಅಂತಂದ್ರೂ ಕೂಡ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಸಿನಿಮಾವನ್ನು ಕನ್ನಡಕ್ಕೆ ಕೊಟ್ಟಿರ್ತಕ್ಕಂತಹ ಕೀರ್ತಿ ಬಂದು ನಮ್ಮ ದ್ವಾರಕೀಶ್ ಅವರಿಗೆ ಸಲ್ತದೆ. ಈ ಸಿನಿಮಾಗಳ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಸ್ಥಾನಮಾನವನ್ನು ಪಡ್ಕೊಂಡ್ರು ನಟ, ನಿರ್ದೇಶಕ, ನಮ್ಮ ಹಾಸ್ಯ ಸಾಮ್ರಾಟ ದ್ವಾರಕೀಶ್ ರವರು. ಕನ್ನಡ ಸಿನಿಮಾ ರಂಗದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಎಲ್ಲ ನಟ ನಟಿಯರ ಗೆಳೆತನವನ್ನು ಹೊಂದಿದ್ರು ದ್ವಾರಕೀಶ್ ರವರು. ಡಾಕ್ಟರ್ ರಾಜ್ಕುಮಾರ್ ಅವರು ಆಗಿರಬಹುದು, ಅಮರೇಶ್ ರವರು ಆಗಿರಬಹುದು, ವಿಷ್ಣುವರ್ಧನ್ ರವರು ಆಗಿರಬಹುದು, ಶಂಕರ್ ನಾಗ್ ರವರು ಆಗಿರಬಹುದು, ಅನಂತ್ ನಾಗ್ನವರು ಆಗಿರಬಹುದು. ಹೀಗೆ ಕನ್ನಡ ಚಲನಚಿತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಸ್ಥಾನಮಾನವನ್ನು, ತನ್ನದೇ ಆಗಿರ್ತಕ್ಕಂತಹ ಗೌರವವನ್ನು ಪಡ್ಕೊಂಡಿರ್ತಕ್ಕಂತಹ ಅದೆಷ್ಟೋ ಅನೇಕ ಕನ್ನಡ ಚಲನಚಿತ್ರದ ದಿಗ್ಗಜರೊಂದಿಗೆ ಸ್ಕ್ರೀನನ್ನು ಹಂಚಿಕೊಂಡಿರ್ತಕ್ಕಂತಹ ಖ್ಯಾತಿ, ಜೊತೆಗೆ ಅವರ ಜೊತೆಗೆ ಸ್ನೇಹವನ್ನು ಹೊಂದಿರತಕ್ಕಂತಹ ಖ್ಯಾತಿ
ನಟ ನಿರ್ದೇಶಕ ದ್ವಾರಕೀಶ್ ರವರು. ದ್ವಾರಕೀಶ್ ರವರು ತನ್ನದೇ ಆಗಿರ್ತಕ್ಕಂತಹ ಛಾಪನ್ನ ಕನ್ನಡ ಚಲನಚಿತ್ರದಲ್ಲಿ ಮೂಡಿಸಿದ್ದಾರೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅವರ ಸ್ನೇಹಪರವಾಗಿರ್ತಕ್ಕಂತಹ ವ್ಯಕ್ತಿತ್ವ ಎಲ್ಲರಿಗೂ ಕೂಡ ಇಷ್ಟವಾಗುವಂತೆ ಇರುತ್ತಿತ್ತು. ಇನ್ನು ಅವರ ವೈಯಕ್ತಿಕವಾಗಿರ್ತಕ್ಕಂತಹ ವಿಚಾರವನ್ನ ಹೇಳೋದಾಯಿತು ಅಂತಂದ್ರೆ ಅವರು ಶಾಂತ ಅವರನ್ನ ವಿವಾಹವಾಗ್ತಾರೆ. ಅವರಿಗೆ ಮಕ್ಕಳು ಕೂಡ ಇದ್ದಾರೆ. ಅವರ ಮಗ ಯೋಗೇಶ್ ದ್ವಾರಕೀಶ್ ರವರು ಕೂಡ ನಿರ್ಮಾಣ ಸಂಸ್ಥೆಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡು ಇದ್ದಾರೆ. ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ರು ದ್ವಾರಕೀಶ್ ರವರು. ಇನ್ನು ಅವರ ಯಶಸ್ಸಿನ ಗುಟ್ಟನ್ನು ನಾವು ನೋಡೋದಾಯಿತು ಅಂತಂದರೆ ಸಮಯ ಪಾಲನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ರು. ಯಾವುದೇ ರೀತಿಯಾಗಿಯೂ ಕೂಡ ಒಂದು ನಿಮಿಷವನ್ನು ಕೂಡ ಹಾಳು ಮಾಡುತ್ತಿರಲಿಲ್ಲ. ಜೊತೆಗೆ ಶ್ರಮ ಪಡುವುದನ್ನು ಇವರು ತಮ್ಮ ಜೀವನದಲ್ಲಿ ತೊಡಗಿಸಿಕೊಂಡು ಇದ್ದರು. ಮತ್ತು ಹಾಸ್ಯಪ್ರಿಯವಾಗಿರ್ತಕ್ಕಂತಹ ಅವರ ವ್ಯಕ್ತಿತ್ವ ಎಲ್ಲರನ್ನೂ ಕೂಡ ಮನಸಾರೆ ಕರೆಯುವಂತೆ ಇತ್ತು. ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡುವುದನ್ನು ಇವರು ಅಂದಿನಿಂದಲೇ ಕಲಿತುಕೊಂಡು ಇದ್ದರು. ಕನ್ನಡ ಸಿನಿಮಾಗಳ ಮೇಲೆ ಅಪಾರವಾಗಿರ್ತಕ್ಕಂತಹ ಪ್ರೀತಿಯನ್ನು ಒಳಗೊಂಡಿದ್ದರು ನಮ್ಮ ದ್ವಾರಕೀಶ್ ರವರು. ಇನ್ನು ದ್ವಾರಕೀಶ್ ಅವರಿಗೆ ದೊರಕಿರ್ತಕ್ಕಂತಹ ಪ್ರಶಸ್ತಿಗಳ ಬಗ್ಗೆ ನಾವು ನೋಡೋದಾಯಿತು ಅಂತಂದರೆ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜೊತೆಗೆ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ನಟ ನಿರ್ದೇಶಕ ದ್ವಾರಕೀಶ್ ರವರು. ಇನ್ನು ಗೊತ್ತಿರದೇ ಇರ್ತಕ್ಕಂತಹ ಕೆಲವೊಂದಿಷ್ಟು ಸಂಗತಿಗಳನ್ನು ನಾವು ನೋಡೋದಾಯಿತು ಅಂತಂದರೆ ಸರಿಸುಮಾರು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸಿರ್ತಕ್ಕಂತಹ ದ್ವಾರಕೀಶ್ ರವರು ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ತನ್ನ ತಾನು ತೊಡಗಿಸಿಕೊಂಡಿದ್ದಾರೆ. ಹಾಗೂ 50ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ಮಾಣ ಮಾಡಿರತಕ್ಕಂತಹ ಖ್ಯಾತಿ ದ್ವಾರಕೀಶ್ ಅವರಿಗೆ ಸಲ್ತದೆ. ಕನ್ನಡದ ಮೊದಲ ದೊಡ್ಡ ಮಟ್ಟದ ಕಾಮಿಡಿಯನ್ ಸೂಪರ್ ಸ್ಟಾರ್ ಅಂತಂದರೆ ಅದು ನಮ್ಮ ದ್ವಾರಕೀಶ್ ರವರೇ. ಆ ಪರಿಯಾಗಿರ್ತಕ್ಕಂತಹ ಕಾಮಿಡಿಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಕಾಮಿಡಿಯ ಮುಖಾಂತರವೇ ಕನ್ನಡ ಸಿನಿ ಪ್ರೇಕ್ಷಕರ ಮನಸ್ಸನ್ನು ಸೆಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ರು ದ್ವಾರಕೀಶ್ ರವರು. ಅವರಿಗೆ ಸಿನಿಮಾಗಳ ಮೇಲೆ ಎಷ್ಟು ಆಸಕ್ತಿ ಇತ್ತು, ಎಷ್ಟು ಒಲವು ಇತ್ತು ಅಂತಂದರೆ ತನ್ನ ವೈಯಕ್ತಿಕವಾಗಿರ್ತಕ್ಕಂತಹ ಆಸ್ತಿಗಳನ್ನು ಕೂಡ ಅಡವಿಟ್ಟು ಸಿನಿಮಾಗಳನ್ನು ಮಾಡುವಂತಹ ಅಥವಾ ಸಿನಿಮಾಗಳನ್ನು ಮಾಡಿರ್ತಕ್ಕಂತಹ ಉದಾಹರಣೆ ಕೂಡ ಇತ್ತು. ಆ ಪರಿಯಾಗಿರ್ತಕ್ಕಂತಹ ಸಿನಿಮಾಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡು ಇದ್ದರು. ಏನಾದರೂ ಮಾಡಿ ಜನರಿಗೆ ಒಳ್ಳೆಯ ರೀತಿಯ ಸಿನಿಮಾವನ್ನು ಕೊಡಬೇಕು ಅನ್ನುವಂತಹ ಛಲವನ್ನು ಹೊಂದಿದ್ರು ನಮ್ಮ ಸೂಪರ್ ಸ್ಟಾರ್ ದ್ವಾರಕೀಶ್ ರವರು. ಇಂದಿಗೂ ಕೂಡ ಕನ್ನಡ ಸಿನಿಮಾ ಪ್ರೇಕ್ಷಕರು ಅವರನ್ನು ನೆನೆಸಿಕೊಳ್ಳುತ್ತಾರೆ. ಅವರು ಕೇವಲ ಕಾಮಿಡಿಯನ್ ಮಾತ್ರ ಆಗಿರಲಿಲ್ಲ, ತನ್ನ ಸಂಸ್ಥೆಯ ಮುಖಾಂತರ ಹಲವು ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟಿರತಕ್ಕಂತಹ ಖ್ಯಾತಿಯು ಕೂಡ ನಮ್ಮ ದ್ವಾರಕೀಶ್ ಅವರಿಗೆ ಸಲ್ತದೆ. ಇವರು ಕನ್ನಡ ಚಿತ್ರರಂಗದ ಅಭಿವೃದ್ಧಿಗೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಹಲವು ದಶಕಗಳ ಕಾಲ ಸಿನಿಮಾ ಪ್ರೇಕ್ಷಕರನ್ನು ಅಥವಾ ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿದ್ದಾರೆ ದ್ವಾರಕೀಶ್ ಅವರು. ಅವರ ಸಿನಿಮಾಗಳು, ಅವರ ನಗು, ಅವರ ವ್ಯಕ್ತಿತ್ವ, ಅವರ ಕಾಮಿಡಿ ಟೈಮಿಂಗ್ ಎಂದೆಂದಿಗೂ ಕೂಡ ಅಳಿಸಲು ಆಗದೇ ಇರತಕ್ಕಂತಹ ರೀತಿಯಲ್ಲಿ ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಂಡಿದ್ದಾವೆ. 2024 ಏಪ್ರಿಲ್ 16ರಂದು ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಇವರ ನಿವಾಸದಲ್ಲಿ ಇವರು ಹೃದಯಾಘಾತಕ್ಕೆ ಒಳಗಾಗಿ ನಮ್ಮನ್ನು ಅಗಲುವಂತಹ ಗಳಿಗೆ ಬಂದು ಬಿಟ್ಟಿತು. ಅವರ ನಿಧನದ ಸುದ್ದಿಯನ್ನು ಕೇಳಿರ್ತಕ್ಕಂತಹ ಕನ್ನಡ ಚಿತ್ರರಂಗ ಶೋಕ ಸಾಗರದಲ್ಲಿ ಮುಳುಗಿತ್ತು. ಇನ್ನು ಅವರ ಅಭಿಮಾನಿಗಳಂತರೂ ಬೇಡವೇ ಬೇಡ, ಎಲ್ಲರೂ ಕೂಡ ದುಃಖದ ಸಾಗರದಲ್ಲಿ ಮುಳುಗಿ ಹೋಗಿದ್ದರು. ಅವರ ನಗು ಆಗಿರಬಹುದು, ಅವರ ಕಾಮಿಡಿ ಟೈಮಿಂಗ್ ಆಗಿರಬಹುದು, ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆ ಆಗಿರಬಹುದು, ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿ ಕೊಟ್ಟಿರ್ತಕ್ಕಂತಹ ರೀತಿ ಶೈಲಿಗಳೇ ಆಗಿರಬಹುದು, ಇವು ಎಂದಿಗೂ ಕೂಡ ಅಳಿಸಲು ಆಗದೇ ಇರತಕ್ಕಂತಹ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ದ್ವಾರಕೀಶ್ ರವರು. ಕನ್ನಡದ ಮೇಲೆ, ಕನ್ನಡ ಚಿತ್ರರಂಗದ ಮೇಲೆ ಅಪಾರವಾಗಿರ್ತಕ್ಕಂತಹ ಪ್ರೀತಿ ಒಲವನ್ನು ಬೆಳೆಸ್ಕೊಂಡಿದ್ರು ನಮ್ಮ ದ್ವಾರಕೀಶ್ ರವರು. ಸ್ನೇಹಿತರೆ, ಕೆಲವು ವ್ಯಕ್ತಿಗಳು ಬದುಕಿರುವಷ್ಟು ಕಾಲ ಮಾತ್ರ ಬದುಕ್ತಾರೆ, ಆದರೆ ಇನ್ನೂ ಕೆಲವು ವ್ಯಕ್ತಿಗಳು ಬದುಕಿನ ನಂತರವೂ ಕೂಡ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನಮಾನವನ್ನು ಪಡ್ಕೊಳ್ತಾರೆ. ಅಂಥವರ ಪಟ್ಟಿಯಲ್ಲಿ ನಮ್ಮ ದ್ವಾರಕೀಶ್ ಅವರು ಕೂಡ ಒಬ್ಬರು. ದ್ವಾರಕೀಶ್ ಅವರು ತಮ್ಮ ಕೆಲಸದ ಮುಖಾಂತರ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ದ್ವಾರಕೀಶ್ ಅವರು ಒಬ್ಬ ಅದ್ಭುತವಾಗಿರ್ತಕ್ಕಂತಹ ಅಮರವಾಗಿರ್ತಕ್ಕಂತಹ ವ್ಯಕ್ತಿತ್ವದ ಕಲಾವಿದ. ಅವರು ಕನ್ನಡಿಗರ ಹೃದಯದಲ್ಲಿ ಎಂದೆಂದಿಗೂ ಕೂಡ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನಿಮಗೆ ನಟ, ನಿರ್ದೇಶಕ, ಹಾಸ್ಯ ನಟದ ಸಾಮ್ರಾಟ ದ್ವಾರಕೀಶ್ ಅವರ ಜೀವನದ
ಈ ಪಯಣ ಹೇಗನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಇನ್ನು ನಾಳೆ ಮತ್ತಷ್ಟು ವಿಚಾರಗಳನ್ನು ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ನಿಮ್ಮ ಎದುರಿಗೆ ತರುವಂತಹ ಕೆಲಸವನ್ನು ಮಾಡ್ತೀನಿ. ಸೊ ಹಾಗಾಗಿ ಯಾರಾದರೂ ನಮ್ಮ ಚಾನಲ್ಗೆ ಇವತ್ತು ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ ಸಿಗುತ್ತೇನೆ ನಾಳೆ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ. ಕರುನಾಡಿಗೆ.